ಮಲೆನಾಡಿನ ಶೃಂಗೇರಿ, ತೀರ್ಥಹಳ್ಳಿ, ಆಗುಂಬೆ ಎಲ್ಲ ಕಡೆಗಳಲ್ಲೂ ಕೂಡ ನಿನ್ನೆ ಮಧ್ಯಾಹ್ನದಿಂದ ರಭಸವಾಗಿ ತುಂಬ ಜೋರಾಗಿ ಮಳೆ ಬರ್ತಾ ಇರೋದ್ರಿಂದ ಈ ವರ್ಷದಲ್ಲಿ ಇದೇ ಪ್ರಥಮ ಬಾರಿಗೆ ತುಂಗೆಯಲ್ಲಿ ಪ್ರವಾಹ ಬಂದಿದೆ. ತುಂಬ ಬೋರ್ಗೆರೆಯುತ್ತಾ ತುಂಗೆ ಇವತ್ತು ಈಗ ಬೆಳಿಗ್ಗೆ ಹರಿತಾ ಇದ್ದಾಳೆ. ಕಾರಣ ನಿನ್ನೆ ಮಧ್ಯಾಹ್ನದಿಂದ ನಿರಂತರವಾಗಿ ಸುರಿದಂಥ ಮಳೆಯ ಒಂದು ಪ್ರಭಾವ. ನೋಡಿ ತುಂಗೆಯ ನೀರಿನ ಓಟ. ಯಾವ ಬಂಡೆಗಳು ಕಾಣಿಸ್ತಾ ಇಲ್ಲ. ಎಲ್ಲ ತುಂಗೆಯಲ್ಲಿರುವಂಥ ಎಲ್ಲ ಬಂಡೆಗಳು ನೀರಿನಲ್ಲಿ ಮುಳುಗಿ ಹೋಗಿದ್ದಾವೆ. ಅಷ್ಟೊಂದು ನೀರು ಪ್ರಮಾಣದಲ್ಲಿ ನೀರು ಬಂದಿದೆ. ಎಲ್ಲರೂ ಖುಷಿ ಸಂತೋಷ ಪಡಬೇಕಾದಂಥ ಒಂದು ವಿಷಯ ಇದು. ಯಾಕಂದರೆ ಈ ಬಾರಿ ತುಂಗೆಯಲ್ಲಿ ಈ ಪ್ರಮಾಣದ ನೆರೆ ಬಂದಿರಲಿಲ್ಲ ಈ ವರ್ಷದಲ್ಲಿ. ನೋಡಿ ತುಂಗೆಯ ರಭಸ. ಮಳೆ ಬರ್ತಾನೆ ಇದೆ. ರಾಮ ಮಂಟಪ ಕೂಡ ಸಾಕಷ್ಟು ಅರ್ಧ ಭಾಗ ಮುಳುಗಿರ್ತದೆ, ಅರ್ಧ ಮುಕ್ಕಾಲು ಭಾಗ. ನೋಡಿ ಒಂದು ದೊಡ್ಡ ಮರದ ದಿಮ್ಮಿ ನೀರಿನಲ್ಲಿ ತೇಲ್ಕೊಂಡು ಹೋಗ್ತಾ ಇದೆ. ಮರದ ದಿಮ್ಮಿ. ಇಡೀ ಕರ್ನಾಟಕದಲ್ಲಿ ಅದು ತುಂಗಾ ಮತ್ತು ಕಾವೇರಿ ನದಿ ಹರಿಯುವಂಥ ಪ್ರದೇಶಗಳಲ್ಲಿ ಮೂಲ ನದಿ ಹುಟ್ಟುವ ಮೂಲ ಸ್ಥಳಗಳಲ್ಲಿ ಮಳೆಯ ಅಭಾವದಿಂದಾಗಿ ನದಿಯಲ್ಲಿ ನೀರಿರಲಿಲ್ಲ. ಕಾವೇರಿಯಲ್ಲಿ ಕೂಡ ತಮಿಳುನಾಡು ಕರ್ನಾಟಕದ ಮಧ್ಯೆ ನೀರಿನ ಒಂದು ಕಾವೇರಿ ನೀರು ಬಿಡಬೇಕು ಅನ್ನುವಂಥ ಒಂದು ಕೂಗು, ಬಿಡಬಾರದು ಎನ್ನುವಂಥ ಒಂದು ಪ್ರತಿ ಕೂಗು ಹೋರಾಟಗಾರರಿಂದ. ಬಹುಶಃ ಕೊಡಗಿನಲ್ಲೂ ಕೂಡ ಸಾಕಷ್ಟು ಮಳೆಯಾಗಿ ಕಾವೇರಿಯಲ್ಲೂ ಕೂಡ ನೀರು ತುಂಬಿರ್ಬೋದು. ನಮ್ಮೆಲ್ಲರ ಹಾರೈಕೆ ಇದೇ ಆಗಲಿ. ನೀರು ತುಂಬಿದ್ರೆ, ಕಾವೇರಿ ತುಂಗೆಯಲ್ಲಿ ನೀರು ತುಂಬಿದ್ರೆ ಯಾವುದೇ ಸಮಸ್ಯೆ ಇರಲ್ಲ, ಯಾವುದೇ ಸಂಘರ್ಷ ಹೋರಾಟ ಯಾವುದೂ ಇರೋದಿಲ್ಲ. ಯಾಕಂದರೆ ತಮಿಳುನಾಡು, ಕರ್ನಾಟಕ, ಕೇರಳ, ಆಂಧ್ರ ನಾವೆಲ್ಲರೂ ಕೂಡ ಭಾರತೀಯರು. ಕೊಟ್ಟು ತಗೊಳ್ಳುವಂಥ ಒಂದು ಪದ್ಧತಿ ಯಾವತ್ತೂ ಒಳ್ಳೆಯದು. ಆದರೆ ನಮ್ಮಲ್ಲೇ ಇಲ್ದಿದ್ದಾಗ ಕೊಡುವಂಥದ್ದು ಕೂಡ ಕಷ್ಟ. ಆದರೆ ಈ ಥರ ಚೆನ್ನಾಗಿ ಮಳೆ ಸುರಿದ್ರೆ ತುಂಗಭದ್ರಾ, ಕಾವೇರಿ, ಶರಾವತಿ ಎಲ್ಲ ನದಿಗಳಲ್ಲೂ ನದಿಗಳು ನೀರು ತುಂಬಿ ಮೈದುಂಬಿಕೊಂಡು ಅವುಗಳು ಹರಿಯುವುದರಿಂದ ಶರಾವತಿಯಲ್ಲಿ ನೀರು ತುಂಬಿದ್ರೆ ಕರ್ನಾಟಕದ ವಿದ್ಯುತ್ ಸಮಸ್ಯೆ ಆದಷ್ಟು ನಿವಾರಣೆ ಆಗ್ತದೆ. ಏನೇ ಇರಲಿ, ಚೆನ್ನಾಗಿ ನಿನ್ನೆ ಮಳೆ ಬಂದಿದೆ. ಆ ಕಾರಣದಿಂದಾಗಿ ನೋಡಿ ತುಂಗೆ ಎಷ್ಟೊಂದು ರಭಸವಾಗಿ ಹರಿತಾ ಇದ್ದಾಳೆ. ಸಣ್ಣ ಒಂದು ಸಮುದ್ರ ಥರ ಕಾಣ್ತಾ ಇದೆ ತುಂಗೆ. ಎಲ್ಲ ಕಟ್ಟಿಗೆಗಳು, ಕುಂಟೆಗಳು, ಮರದ ದಿಮ್ಮಿಗಳು ಎಲ್ಲ ಈ ಥರ ನೆರೆ ಬಂದಾಗ ನೀರಿನಲ್ಲಿ ಹೋಗುವಂಥದ್ದು ಸರ್ವೇ ಸಾಮಾನ್ಯ. ನೋಡಿ ಮಳೆ ಕೂಡ ಜೋರಾಗಿ ಬರ್ತಾ ಇದೆ. ನೀವು ನೋಡಿ ಆಕಾಶದಲ್ಲಿ ಮೋಡಗಳು ಕಾರು ಮುಗಿಲು ದಟ್ಟೈಸ್ಕೊಂಡಿದ್ದಾವೆ. ಇದು ದೊಡ್ಡ ಒಂದು ನೆರೆಯಾಗಿ ಪರಿವರ್ತನೆಗೊಂಡರೂ ಆಶ್ಚರ್ಯ ಇಲ್ಲ ಈ ಮಳೆ. ಯಾಕಂದರೆ ಈಗಾಗಲೇ ತುಂಗೆ ತುಂಬಿರೋದ್ರಿಂದ ಇನ್ನೊಂದು ಅರ್ಧ ದಿವಸ, ಒಂದು ದಿವಸ ನಿರಂತರವಾಗಿ ಮಳೆ ಬಂದರೆ ಇನ್ನಷ್ಟು ನೀರು ಏರಿಕೆ ಆಗತ್ತೆ. ಯಾರಿಗೂ ಅಪಾಯ, ಹಾನಿ ಆಗುವಂಥದ್ದು ಬೇಡ. ಈ ವರುಣದೇವ ಎಲ್ಲರಿಗೂ ಸುಭಿಕ್ಷೆಯನ್ನು ತರಲಿ, ಹಾನಿಯನ್ನುಂಟು ಮಾಡುವಂಥದ್ದು ಬೇಡ ಅನ್ನುವಂಥದ್ದು ಎಲ್ಲರ ಹಾರೈಕೆ ಆಗಲಿ. ಸ್ನೇಹಿತರೆ, ಇದು ನಮ್ಮನೆಯ ಹಿಂದಿನ ದೃಶ್ಯ ನೋಡಿ. ದಂಡೆಗೆ ಬಂದು ನೀರು ಹೊಡಿತಾ ಇದೆ ನೋಡಿ. ಒಂದು ಪ್ಲಾಸ್ಟಿಕ್ ಟಿನ್ ಕೂಡ ನೀರಿನಲ್ಲಿ ತೇಲ್ಕೊಂಡು ಬಂದಿದೆ. ಅದು ಬಂದು ದಂಡೆಯಲ್ಲಿದೆ ನೋಡಿ. ನಮ್ಮನೆಯ ಹಿಂದಿನ ಅಟ್ಟಣಿಗೆಯ ಕೆಳಗಡೆ ಎಲ್ಲ ನೀರು ಬಂದಿದೆ.
ನೋಡಿ. ನೋಡಿ ನೀರಿನ ಒಂದು ಹರಿವು ನೋಡಿ, ಮರದ ದಿಮ್ಮಿಗಳೆಲ್ಲ ಹೋಗ್ತಾ ಇದ್ದಾವೆ. ಹಕ್ಕಿಗಳು ಕೂಡ ಪ್ರವಾಹವನ್ನು ನೋಡ್ತಾ ಇದ್ದಾವೆ. ಈ ವರ್ಷದ ಮೊದಲ ದೊಡ್ಡ ಪ್ರವಾಹ ಇದು. ಇಷ್ಟೊಂದು ನೀರು ಬಂದೇ ಇರಲಿಲ್ಲ. ನೋಡಿ ಏನೆಲ್ಲ ಹೋಗುತ್ತೆ ನೀರಲ್ಲಿ, ಅಲ್ಲಿ ನೋಡಿ. ನೀರಿನ ರಭಸ ನೋಡಿ, ಇಷ್ಟೊಂದು ವೇಗವಾಗಿ ತುಂಗೆ ಹರಿತಾ ಇದ್ದಾಳೆ. ನಾನು ಟಿ ಕೆ ರಮೇಶ್ ಶೆಟ್ಟಿ. ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ.